ಥೆಸಲೋನಿಕದವರಿಗೆ ಬರೆದಂತ ಮೊದಲನೆಯ ಪತ್ರಿಕೆ 5ನೇ ಅಧ್ಯಾಯ 16ರಿಂದ 18ನೇ ವಾಕ್ಯಗಳು. ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಈ ವಾಕ್ಯದಲ್ಲಿ ನಮ್ಮ ವಿಷಯವಾಗಿ ದೇವರ ಚಿತ್ತ ಏನೆಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಇಲ್ಲಿ 3 ವಿಷಯಗಳು ಸ್ಪಷ್ಟವಾಗಿವೆ. ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ ಎಂಬುದಾಗಿ ಈ 3 ವಿಷಯಗಳೇ ದೇವರು ನಮ್ಮಿಂದ ಎದುರು ನೋಡುವಂಥ ಒಂದು ಸಾಮಾನ್ಯವಾಗಿರುವಂಥ ಆತನ ಚಿತ್ತವಾಗಿದೆ. ಆತ ನಮ್ಮನ್ನು ನೋಡುವಾಗಲೇ ಈ 3 ವಿಷಯಗಳನ್ನೇ ನಮ್ಮಿಂದ ಎದುರು ನೋಡುವಂಥದ್ದು. ಆದ್ದರಿಂದ ಈ ವರ್ಷವನ್ನು ನಾವು ಹಿಂತಿರುಗಿ ನೋಡುವಾಗ ಈ 3ರಲ್ಲಿ ನಾವು ಎಷ್ಟರ ಮಟ್ಟಿಗೆ ದೃಢತೆಯನ್ನ ಕಾದುಕೊಂಡೆವು, ಎಷ್ಟರ ಮಟ್ಟಿಗೆ ದೇವರ ಚಿತ್ತವನ್ನ ನೆರವೇರಿಸಿದೆವು, ಅದನ್ನು ಆಲೋಚಿಸುವಂಥದ್ದು ಬಹಳ ಮುಖ್ಯವಾದದ್ದು. ನಾವೆಲ್ಲರೂ ಕೂಡ ನಮ್ಮ ಜೀವಿತವನ್ನ ಹಿಂತಿರುಗಿ ನೋಡಿದ ಕೂಡಲೇ ಹೇಳಬಹುದು, ನಾವು ಈ 3 ವಿಷಯದಲ್ಲಿ ಕೂಡ ಎಡವಿದೆವು ಎಂಬುದಾಗಿ. ಎಷ್ಟೋ ಬಾರಿ ಸಂತೋಷಿಸುವುದಕ್ಕೆ ಅನೇಕ ಕಾರಣಗಳಿದ್ದರೂ ಕೂಡ ಕ್ರಿಸ್ತನಲ್ಲಿ ಸಂತೋಷಿಸುವುದನ್ನು ಬಿಟ್ಟು ಯಾವುದೋ ವಿಷಯಗಳನ್ನು ಆಲೋಚಿಸುತ್ತಾ ಅದರ ಕುರಿತಾದಂಥ ದುಃಖವನ್ನ ಬರಮಾಡಿಕೊಂಡು ನಾವೇ ಒಂದು ಶೋಕದಲ್ಲಿ ಜೀವಿಸಿದೆವು. ಹಾಗೆ ಆ ಶೋಕವು ಹೆಚ್ಚಾಗಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುವುದನ್ನೇ ಬಿಟ್ಟೆವು. ದೇವರು ಮಾಡಿದಂಥ ಉಪಕಾರಗಳು ಅನೇಕವಿದ್ದರೂ ಕೂಡ ಅದರ ವಿಷಯವಾಗಿ ಆತನಿಗೆ ಕೃತಜ್ಞತಾ ಸ್ತುತಿಯನ್ನ ಮಾಡುವುದನ್ನು ಬಿಟ್ಟು ನಡೆಯದೇ ಇರುವಂಥ ವಿಷಯಗಳ ಕುರಿತಾಗಿ ನಾವು ಗುಣಗುಟ್ಟುತ್ತಾ ದೇವರಿಂದ ದೂರ ಹೋಗುವಂಥ ಕಾರ್ಯಗಳನ್ನು ಮಾಡಿದ್ದೇವೆ ಹೊರತು ದೇವರು ಬಯಸುವಂಥ ಈ ಸಾಧಾರಣವಾದಂಥ ಇಲ್ಲ ಸಹಜವಾದಂಥ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ನಮ್ಮಿಂದ ಅನೇಕ ಬಾರಿ ಆಗದೆ ಹೋಯಿತು. ಆದ್ದರಿಂದ ವರ್ಷದ ಕೊನೆಯ ದಿನದಲ್ಲಿ ನಾವು ಬಂದಿರುವಾಗ, ದೇವರೇ, ನಿನ್ನ ಚಿತ್ತಾನುಸಾರವಾಗಿ ನಡೆದುಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯವಾಗಲಿಲ್ಲ, ಅನೇಕ ಬಾರಿ ಅದರಲ್ಲಿ ನಾನು ಎಡವಿದ್ದೇನೆ, ನನ್ನನ್ನು ಕ್ಷಮಿಸು. ಹೊಸ ವರ್ಷದಲ್ಲಿ ನಾನು ಕಾಲಿಡುವಾಗ ಈ ನಿನ್ನ ಚಿತ್ತವನ್ನು ನೆರವೇರಿಸಬೇಕು. ಯಾವಾಗಲೂ ನಿನ್ನಲ್ಲಿ ಸಂತೋಷಿಸುತ್ತಾ ಎಡಬಿಡದೆ ಪ್ರಾರ್ಥನೆ ಮಾಡುತ್ತಾ ಎಲ್ಲದರಲ್ಲೂ ಕೃತಜ್ಞತಾ ಸ್ತುತಿ ಮಾಡುತ್ತಾ ನೀನಿಂದ ಬಯಸುವಂತ ಯಾವುದೇ ಮಹತ್ತಾದ ಕಾರ್ಯಗಳಿದ್ದರೂ ಕೂಡ ಅದಕ್ಕೆ ಪೂರ್ಣವಾಗಿ ಸಮರ್ಪಿಸಿ ಜೀವಿಸುವುದಕ್ಕೆ ನನಗೆ ಸಹಾಯ ಮಾಡೆಂಬುದಾಗಿ ಒಪ್ಪಿಸಿ ಕೊಡುವುದಾದರೆ ಈ ದಿವಸವೂ ನಿಮ್ಮ ಜೀವಿತ ಬದಲಾಗಲಿದೆ. ನೀವು ಹೊಸ ವರ್ಷಕ್ಕೆ ಕಾಲಿಡುವಾಗ ದೇವರು ನೂತನವಾದಂಥ ಬಲವನ್ನು, ಕೃಪೆ ನಿಮಗೆ ಅನುಗ್ರಹಿಸಿ ವಿಶೇಷವಾಗಿ ನಿಮ್ಮ ಮೂಲಕವಾಗಿ ತನ್ನ ಚಿತ್ತವನ್ನ, ತನ್ನ ಉದ್ದೇಶಗಳನ್ನ ಸಿದ್ಧಿಗೆ ತರುತ್ತಾನೆ. ಆದ್ದರಿಂದ ದೇವರು ನಮ್ಮಿಂದ ಬಯಸುವಂತ ಈ ಸಾಧಾರಣವಾದಂಥ ಆತನ ಚಿತ್ತವನ್ನ ನಾವು ನೆರವೇರಿಸುವಾಗಲೇ ಮಿಕ್ಕ ಆತನ ಉನ್ನತವಾದಂಥ ಯೋಜನೆಗಳನ್ನ ಕೂಡ ಆತನು ನೆರವೇರಿಸುವಂತೆ ನಮ್ಮನ್ನು ಉಪಯೋಗಿಸುವಂಥದ್ದು ಎಂಬುದನ್ನು ತಿಳಿದು ವಾಕ್ಯಗಳನ್ನು ಅನುಸರಿಸುವವರಾಗಿ, ವಾಕ್ಯದ ಪ್ರಕಾರ ಜೀವಿಸುವವರಾಗಿ, ದೇವರ ಆಗ್ರಹಗಳನ್ನು ಕೇಳದನ್ನು ನೆರವೇರಿಸುವಂತ ಸಮರ್ಪಣೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನೀನು ನಮ್ಮಿಂದ ಎದುರು ನೋಡುವಂಥ ನಿನ್ನ ಚಿತ್ತವು ನಾವು ಯಾವಾಗಲೂಪ್ಪ ಸಂತೋಷಿಸಬೇಕು, ಎಡಬಿಡದೆ ಪ್ರಾರ್ಥನೆ ಮಾಡಬೇಕು, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಬೇಕು. ಅದರಲ್ಲಿ ಅಪ್ಪ ನಾವು ಎಷ್ಟೋ ಬಾರಿ ಎಡವಿದೆವು. ಈ ವರ್ಷದಲ್ಲಿ ಕರ್ತನೆ ಎಷ್ಟೋ ಬಾರಿ ಸಂತೋಷ ಇಲ್ಲದೆ, ಪ್ರಾರ್ಥನೆ ಇಲ್ಲದೆ, ಕೃತಜ್ಞತಾ ಸ್ತುತಿ ಇಲ್ಲದೆ ನಿನ್ನಿಂದ ಅಪ್ಪ ದೂರ ಹೋದಂಥ ದಿವಸಗಳನ್ನು ನೀನು ಕ್ಷಮಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ನಿನ್ನ ಕರೆಗಳಲ್ಲಿ ಅಪ್ಪ ಈ ದಿವಸ ನಮ್ಮನ್ನು ಪೂರ್ಣವಾಗಿ ಒಪ್ಪಿಸಿ ಕೊಡುತ್ತಾ ಇದೆ. ಹೊಸ ವರ್ಷದಲ್ಲಿ ಇಂತಹ ಅಪ್ಪ ನಿಂದ ಅಗಲಿ ಹೋಗುವಂಥ ಯಾವ ಕಾರ್ಯಗಳು ಒಂದು ಕ್ಷಣವು ನಮ್ಮ ಜೀವಿತದಲ್ಲಿ ಬರಬಾರದು. ನಿನ್ನಲ್ಲಿ ಎಡಬಿಡದೆ ಸಂತೋಷಿಸುತ್ತಾ, ಪ್ರಾರ್ಥಿಸುತ್ತಾ, ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುತ್ತಾ ಅಪ್ಪ ನಿನ್ನೊಟ್ಟಿಗೆ ಅನ್ಯೋನ್ಯವಾಗಿ ಪರಿಶುದ್ಧಾತ್ಮನ ಒಡನಾಟದಲ್ಲಿ ಜೀವಿತವನ್ನು ನಡೆಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ವಿಶೇಷವಾದಂಥ ಕೃಪೆಯನ್ನು ಅನುಗ್ರಹಿಸು ಕರ್ತನೆ. ಅಪ್ಪ, ನಾವು ಅಪನಂಬಿಗಸ್ತರಾಗಿದ್ದಾಗಲೂ ನೀನು ನಂಬಿಗಸ್ತನೇ ಆಗಿರುವುದಕ್ಕಾಗಿ ನಿನಗೆ ಸ್ತೋತ್ರಗಳು. ಈ ವರ್ಷವಿಡೀ ಕಾದಂತ ನಿನ್ನ ಕೃಪೆಗೋಸ್ಕರ, ನಿನ್ನ ಎಲ್ಲ ಒದಗಿಸುವಿಕೆಗಳಿಗೋಸ್ಕರ ನಿನಗೆ ಸ್ತೋತ್ರಗಳು ಕರ್ತನೆ. ಕೊಟ್ಟಂತ ಆರೋಗ್ಯಕ್ಕಾಗಿ ಸ್ತೋತ್ರ, ವಿಶೇಷ ಬಲಕ್ಕಾಗಿ ಸ್ತೋತ್ರ, ನಿನ್ನ ವಿಶೇಷವಾದಂಥ ಆಶೀರ್ವಾದಗಳಿಗಾಗಿ ನಿನಗೆ ಮಹಿಮೆ ಉಂಟಾಗಲಿ. ಹೊಸ ವರ್ಷವನ್ನಪ್ಪ ವಿಶೇಷ ರೀತಿಯಲ್ಲಿ ಆಶೀರ್ವದಿಸಿ ನಿನ್ನ ಉದ್ದೇಶಗಳಪ್ಪ ಪೂರ್ಣ ನೆರವೇರುವಿಕೆಯ ವರ್ಷವಾಗಿ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ನೀನಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್.